ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ದೊಡ್ಡರ್ನಾಳ್. ಚಿತ್ರದುರ್ಗ ತಾಲೂಕಿನ ಮಳಲಿ, ಭೀಮಸಮುದ್ರ, ಹಿರೇಗುಂಟನೂರು, ಚಿತ್ರದುರ್ಗ ಈ ಭಾಗದಲ್ಲಿ ಓಡಾಡುವಂತ ಮೈನ್ಸ್ ಲಾರಿಗಳಿಂದ ಅದರ ಧೂಳಿನಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅದನ್ನ ಪ್ರತ್ಯೇಕ ರಸ್ತೆ ಮಾಡಬೇಕು ಅನ್ನುವಂಥದ್ದು ಅಲ್ಲಿಯ ರೈತರು, ಸಾರ್ವಜನಿಕರ ಒತ್ತಾಯವಾಗಿದೆ. ಏನು ಈ ಜಿಲ್ಲೆಯಲ್ಲಿ ನಡೆಯತಕ್ಕಂತ ಗಣಿ ಅದಿರು ಕಂಪನಿಗಳಿದಾವೆ, ಅವು ಕಬ್ಬಿಣದ ಹದಿರನ್ನ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಏನು ಲಾರಿಗಳ ಮೂಲಕ ಭೀಮಸಮುದ್ರ ಮಾರ್ಗವಾಗಿ, ಚಿತ್ರದುರ್ಗ ಮಾರ್ಗವಾಗಿ ಅದನ್ನ ರವಾನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ತೋಟಗಳಿಗೆ, ಜಮೀನುಗಳಿಗೆ ಧೂಳು ಹಬ್ಬುವಂಥದ್ದು, ಜೊತೆಗೆ ಅಲ್ಲಿಯ ನಿವಾಸಿಗಳಿಗೆ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು, ಕ್ಯಾನ್ಸರ್ ಕಾರಕ ರೋಗಗಳು ಬರ್ತಾ ಇರತಕ್ಕಂಥದ್ದು ಅಲ್ಲಿಯ ಜನರನ್ನ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ದೂಡಿದಂತಾಗಿದೆ. ಹಾಗಾಗಿ ಅಲ್ಲಿಯ ಜನರ ಒತ್ತಾಯ ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ಓಡಾಡುವಂತ ಮೈನ್ಸ್ ಲಾರಿಗಳನ್ನ ಕೂಡಲೇ ನಿಲ್ಲಿಸಬೇಕು. ಇವು ಓಡಾಡುವುದೇ ಆದ್ರೆ ಅದಕ್ಕೆ ಪ್ರತ್ಯೇಕ ರಸ್ತೆಯನ್ನ ಮಾಡಿಕೊಂಡು ಅದನ್ನ ಓಡಾಡಿಸ್ಲಿ, ಅಥವಾ ಪ್ರತ್ಯೇಕ ರೈಲಿನ ವ್ಯವಸ್ಥೆಯನ್ನ ಮಾಡಿಕೊಂಡು ಓಡಾಡ್ಲಿ. ಆದ್ರೆ ಈಗೇನು ಅಲ್ಲಿಯ ಲಾರಿಗಳು ಓಡಾಟ ಸಂಚಾರ ಇದೆ, ಇದರಿಂದಾಗಿ ಸಾರ್ವಜನಿಕರಿಗೆ ಜೀವ ಕಂಟಕವಾಗಿದೆ. ಇದನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮನವಿಗಳನ್ನ ಕೂಡ ಜಿಲ್ಲಾಡಳಿತಕ್ಕೆ ಮಾಡಿರ್ತಕ್ಕಂಥದ್ದು, ಜನಪ್ರತಿನಿಧಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ಜನರ ಆ ಮನವಿಗೆ ಸ್ಪಂದಿಸದೇ ಇರೋ ಕಾರಣಕ್ಕಾಗಿ ಈಗಾಗಲೇ ಸುಮಾರು ಬಾರಿ ಆ ಲಾರಿಗಳ ಓಡಾಟವನ್ನ ತಡೆದು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಆ ಲಾರಿಗಳು ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಓಡಾಡಕ್ಕೆ ಬಿಡೋದಿಲ್ಲ ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಮುಂದುವರೆದು ಆ ಲಾರಿಗಳು ಓಡಾಡಿದಂತ ಸಂದರ್ಭದಲ್ಲಿ ಅವನ್ನ ಅಡ್ಡ ಹಾಕಿ ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನು ಸರ್ಕಾರ ಆಗ್ಲಿ, ಜಿಲ್ಲಾಡಳಿತ ಆಗ್ಲಿ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿರುವಂತ ಕಾರಣಕ್ಕೆ ಇಡೀ ಆ ಭಾಗದ ಜನರು ಅವರ ಜೀವದ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥ ಮೈನಿಂಗ್ ಕಂಪನಿಗಳ ವಿರುದ್ಧ ಆಕ್ರೋಶವನ್ನ ಹೊರ ಹಾಕುವುದರ ಮೂಲಕ ಏನು ಗಣಿ ಕಂಪನಿಗಳ ಲಾರಿಗಳನ್ನ ಇಲ್ಲಿ ಓಡಾಡದಂತೆ ತಡೆದೇ ಇದ್ರೆ ನಿಜಕ್ಕೂ ಕೂಡ ನಮಗೆ ಜೀವನ್ ಮರಣದ ನಡುವೆ ಹೋರಾಟವನ್ನೇ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಲಾರಿ ಓಡಾಟಗಳನ್ನ ನಿಲ್ಲಿಸದೇ ಇದ್ರೆ ನಮಗೆ ದಯಾಮರಣವನ್ನ ಕೋರಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಹಾಗಾಗಿ ಈಗಲಾದ್ರೂ ಜಿಲ್ಲಾಡಳಿತ ಅಧಿಕಾರಿಗಳು, ಮೈನಿಂಗ್ ನ ಕಂಪನಿಗಳು ಇದಕ್ಕೆ ಜನರ ಜೀವ ರಕ್ಷಣೆಗಾಗಿ ಈ ಲಾರಿಗಳ ರಸ್ತೆ ಮೇಲಿನ ಹೋರಾಟವನ್ನ ಕಡಿತಗೊಳಿಸಿ ಏನು ಜಿಲ್ಲಾಡಳಿತ ಜನರ ಜೀವ ರಕ್ಷಣೆಗೆ ಬರಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಸರ್, ನಾವು ಸುಮಾರು ಈಗ 8 ತಿಂಗಳಿಂದ ನಾವು ಇದೇ ಕೆಲಸನೇ ಮಾಡ್ತಾ ಇದ್ದೀವಿ. ಯಾವುದೋ ಬರೀ ಹೋರಾಟ. ಊರಾಗೆ ಒಂದು ದಿನ ನೆಮ್ಮದಿಯಾಗಿಲ್ಲ. ನಾವು ಪ್ರತಿದಿನ ಹೋರಾಟನೇ ಆಗ್ಬಿಡುತ್ತೆ ನಮ್ಮದು. ನಮ್ಮ ಮನೆ ಕೆಲಸ ಮಾಡ್ತಿಲ್ಲ, ತೋಟ ದುಡ್ಕೊಂಡು ನಮ್ಮ ತಂದೆ ತಾಯಿ ನೋಡ್ತಿಲ್ಲ, ನಾವೇನೂ ನೋಡ್ತಿಲ್ಲ, ಬರೀ ಹೋರಾಡೋದೇ ಕೆಲಸ ನಮ್ಮದು. ಇಲ್ಲಿ ನಡೀತಿರೋ ಗಣಿ ಸಮಸ್ಯೆಯಿಂದ ಎಷ್ಟೋ ಜನ ಕ್ಯಾನ್ಸರು, ಅಸ್ತಮಾ, ಟಿ ಬಿ ಸಮೇತ ಅಟ್ಯಾಕ್ ಆಗ್ತದೆ. ರೋಡ್ನಲ್ಲಿ ಓಡೋಕ್ಕಾಗಲ್ಲ. ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಯಾವಾಗ ಅಂದ್ರೆ ಲಾರಿಗಳು ಬರ್ತದೆ. ನಾವು ಎಷ್ಟು ಹೋರಾಟ ಮಾಡಿ ಮೊನ್ನೆ ಡಿ ಸಾಹೇಬ್ರ ಹತ್ರ ಹೋದಾಗ ಬೇರೆ ವ್ಯವಸ್ಥೆ ಮಾಡಿ ಓಡಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ನಿನ್ನೆ ಅಲ್ಲೇ ಮತ್ತೆ ಗಾಡಿ ಬಿಟ್ಟಿದ್ದಾರೆ. ರಾತ್ರಿ 150 ಗಾಡಿ ಊರೊಳಗೆ ಬಂದಿದ್ದಾವೆ. ದನಗಳಿಗೆ ಮೇವಿಲ್ಲ. ದನಗಳಿಗೆ ಆ ಮೇವು ತಿಂದರೆ ದನಿನ ಪರಿಸ್ಥಿತಿ ಹೇಳಬಾರ್ದು. ಊರಾಗೆ ಒಳ್ಳೆ ಗಾಳಿ ಇಲ್ಲ. ಫಸ್ಟ್ ಬೇಕಿರೋ ನಮಗೆ ಗಾಳಿ ನೀರು ಅವೆರಡೂ ಇಲ್ಲ ನಮಗೆ. ಇಲ್ಲಿ ಯಾವಾಗ ನೋಡಿದ್ರು ಬರೀ ಸೌಂಡು ಧೂಳು ಇದ್ರಾಗೆ ಬದುಕ್ತೀವಿ ನಾವು. ಹಾಗೂ ನಮ್ಮ ರೈತ ಸಂಘಟನೆ ಭೀಮಸಮುದ್ರ ಎರಡೂ ಸಹಯೋಗದಲ್ಲಿ ನಾವು ಇವತ್ತು ಈ ಟ್ರಾನ್ಸ್ಪೋರ್ಟಿಂದ ಆಗ್ತಕ್ಕಂಥ ನಮಗೆ ಅವ್ಯವಸ್ಥೆ ಏನಿದೆ, ಲಾರಿಗಳಿಂದ ಆಗ್ತಕ್ಕಂಥದ್ದು ಧೂಳಿರ್ಬೋದು, ಪರಿಸರ ಹಾನಿ ಇರ್ಬೋದು, ವನ್ಯಜೀವಿ ವನ್ಯಜೀವಿಗಳು ಹಾಳಾಗ್ತಾರೆ ಅಂತ ಪರಿಸ್ಥಿತಿ ಬಗ್ಗೆ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಸರ್. ಈಗ ಅದಕ್ಕೆ ಒಂದು ಸರಿಯಾದ ಸಂಘಟನೆಗೆ ಶಕ್ತಿ ಬಂದಿದೆ ಅಂತ ನಾನು ಈ ಮೂಲಕ ಹೇಳಿಸ್ತಿದ್ದೀನಿ. ಮೊನ್ನೆ ಏನು ಮಾಡ್ತಿದ್ರಿ ಸರ್, ಇವತ್ತೇನಾಗಿತ್ತು ಅಂತಂದರೆ, ಮೊನ್ನೆ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಕೊಟ್ಟಾಗ, ಸರ್ ಇಲ್ಲಿ ತುಂಬ ಪೊಲ್ಯೂಷನ್ ಆಗ್ತಾಯಿದೆ, ದಯಮಾಡಿ ನಮ್ಮೂರ ಭೀಮಸಮುದ್ರ ಗ್ರಾಮದಾಗ ಲಾರಿ ಬರಬಾರ್ದು, ಸಪ್ರೇಟ್ ರೋಡ್ ಮಾಡ್ಕೊಂಡು ಹೋಗ್ಲಿ ಅಂತಂದೇಳಿ ಅವತ್ತು ಲಾರಿ ತಡೆ ಹಿಡಿದು 4 ದಿವಸ ನಿಲ್ಲಿಸಿದಾಗ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿರ್ತಾರೆ. ಏನಂತಂದರೆ, ನಿಮ್ಮ ಊರಾಗ ಇನ್ಮೇಲೆ ಯಾವ ಕಾರಣಕ್ಕೂ ಗಾಡಿ ಬರೋಲ್ಲ, ಸಪ್ರೇಟ್ ಕಾರಿಡಾರ್ ಮಾಡ್ಕೊಂಡು ಓಡಾಡೋ ವ್ಯವಸ್ಥೆ ಮಾಡ್ತೀವಿ ಅಂತಂದೇಳಿ ಭರವಸೆ ಕೊಟ್ಟಿರ್ತಾರೆ. ಆ ಭರವಸೆಯನ್ನು ಕೊಟ್ಟಂತ ಆಯ್ತು ಬಿಡು ಅಂತ ನಾವು ಸರಿ ಇದ್ವಿ. ಅಲ್ಲೇ ತನಕ ಲಾರಿ ಬಂದಿರಲಿಲ್ಲ. ಆದರೆ ಈಗ ರಾತ್ರಿ ನಿನ್ನೆ
ಬೆಳಗಿನ ಜಾವ 3 ಗಂಟೆಯಿಂದ ಗಾಡಿಗಳು ಮತ್ತೆ ದಡ ಅಂತ ಒಂದು 300-400 ಲಾರಿಗಳು ಬಂದು ಇವತ್ತು ನಿಲ್ಲಿಸ್ಕೊಂಡಿದ್ದಾರೆ. 3 ಗಂಟೆಯಿಂದನೇ ನಮ್ಮ ರೈತ ಸಂಘಟನೆಯವರೆಲ್ಲ ಸೇರ್ಕೊಂಡು ಗಾಡಿಗಳನ್ನು ನಿಲ್ಲಿಸೋಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಗ್ರಾಮದೊಳಗಾಸಿ ಆಗಿರ್ಬೋದು ಮುಂದೋಗಲಿ ಲಾರಿ ಹೋಗೋಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನೋದು ನಮ್ಮ ಅಜೆಂಡಾ ವಾದ. ಸರ್, ಇದರಿಂದ ಅಸ್ತಮ ಬರ್ತೈತೆ, ಕ್ಯಾನ್ಸರ್ ಬರ್ತೈತೆ, ಬೆಳೆಗಳು ನಾಶ ಆಗ್ತೈತೆ, ವನ್ಯಜೀವಿಗಳಿಲ್ಲ. ಇವತ್ತು ನಮ್ಮ ಜೊತೆಗೆ ಕಾಗೆ ಇಲ್ಲ ಸರ್. ನಮ್ಮ ಮನೆ ತಂದೆ ತಾಯಿ ಸತ್ತಿರೋದು ಸಂಬಂಧ ಯಾರೇ ಸಾಗಲಿ, ನಾವು 3 ದಿನಕ್ಕೆ ಕೂಳು ಅಂತ ಹಾಕ್ತೀವಿ. ಆ ಕೂಳು ತಿನ್ನೋಕ್ಕೆ ಕಾಗೆಗಳೇ ಬರ್ತಾ ಇಲ್ಲ. ಈ ಕುರಿತು ಜಿಲ್ಲಾಡಳಿತ ಈಗಾಗಲೇ ಪ್ರತ್ಯೇಕ ರಸ್ತೆಗಳನ್ನ ಮಾಡ್ಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದು, ಅದಕ್ಕೆ ಪ್ರತ್ಯೇಕ ಕಾರಿಡಾರ್ ಕೂಡ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಈವರೆಗೂ ಕೂಡ ಆ ಕೆಲಸ ಆಗದೇ ಇರೋ ಕಾರಣಕ್ಕೆ ಈಗ ಏನು ಮಳಲಿ, ಭೀಮಸಮುದ್ರ, ಹಿರೇಗುಂಟೂರು, ಚಿತ್ರದುರ್ಗ ಮಾರ್ಗವಾಗಿ ಲಾರಿಗಳು ಓಡಾಡ್ತಾ ಇದ್ದಾವೆ. ಆ ಕಾರಣದಿಂದ ಇನ್ನೂ ಕೂಡ ಆ ಜನರ ಜೀವಕ್ಕೆ ತಪ್ಪಿಲ್ಲ, ಸಂಕಷ್ಟ, ಕಂಟಕ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಜಿಲ್ಲಾಡಳಿತ ಈ ಕೂಡಲೇ ಅದಕ್ಕೆ ಕುರಿತಾದ ಕ್ರಮವನ್ನ ಕೈಗೊಳ್ಳಬೇಕು. ಲಾರಿಗಳ ಓಡಾಟವನ್ನ ನಿಲ್ಲಿಸಿ ಪ್ರತ್ಯೇಕ ರಸ್ತೆಯನ್ನ ಮಾಡಿ ಅಲ್ಲಿ ಮೈನಿಂಗ್ ಸಪ್ಲೈನ ಮಾಡಬೇಕು ಅನ್ನುವಂಥದ್ದು ಜನರ ಆಗ್ರಹವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.